ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ ಬೇಗ ಆಗುವಂಥ ಕ್ರೋಶೆ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. 2 ಸ್ಟೆಪ್ ಡಿಸೈನು. ಇದಕ್ಕೆ ನಾನು 6 ಎಳೆ ದಾರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಸೀರೆಗೆ ಲಾಕ್ ಮಾಡಿ ಆದಮೇಲೆ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಅದರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್, ಒಂದು ಸ್ಮಾಲ್ ಬೀಡನ್ನ ಹಾಕ್ತಾ ಇದ್ದೀನಿ. ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಅದಕ್ಕೆ ಪಿಕೋ ಮಾಡ್ತಾ ಇದ್ದೀನಿ. ಎರಡು ಹಾಫ್ ಡಬಲ್ ಕ್ರೋಶೆಗೆ ಒಂದು ಪಿಕೋ. ಇಲ್ಲಿಂದ 2 ಚೈನ್ಸ್ ಮಾಡ್ಕೊಳ್ಳೋಣ. 2 ಚೈನ್ಸ್ ಮಾಡಿಕೊಂಡು ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್, ಹಾಫ್ ಡಬಲ್ ಕ್ರೋಶೆ, ಪುನಃ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಚೈನ್, ಒಂದು ಬೀಡ್, ಬೀಡ್ ಲಾಕ್, ಒಂದು ಚೈನ್. ಈ 2 ಹಾಫ್ ಡಬಲ್ ಕ್ರೋಶೆಗೆ ಒಂದು ಪಿಕೋ. ಪುನಃ 2 ಚೈನ್ಸ್, ಎಲ್ಲಿ ಬರುತ್ತೆ ಅಲ್ಲಿ ಹಾಫ್ ಡಬಲ್ ಕ್ರೋಶೆ, ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಬೀಡ್ ಹಾಕಿ ಬೀಡ್ ಲಾಕ್, ಪುನಃ ಒಂದು ಚೈನ್ ಮಾಡಿಕೊಂಡು ಪುನಃ ಇದು ಹಾಫ್ ಡಬಲ್ ಕ್ರೋಶೆಗೆ ಲಾಕ್. ಈ ಥರ ಫಸ್ಟ್ ಸ್ಟೆಪ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು. ಕಂಪ್ಲೀಟ್ ಆದಮೇಲೆ ಫಸ್ಟ್ ಸ್ಟೆಪ್ ಹೇಗೆ ಬರುತ್ತಂತ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ನೋಡಿ, ಈ ಥರ ಕಾಣಿಸುತ್ತೆ. ಏನು ಕಷ್ಟ ಇಲ್ಲ, ಸುಲಭ ಇದೆ. 2 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್ ಮಾಡಿ, ಒಂದು ಬೀಡ್ ಲಾಕ್ ಮಾಡಿ, ಇನ್ನೊಂದು ಚೈನ್ ಮಾಡಿ, ಈ 2 ಹಾಫ್ ಡಬಲ್ ಕ್ರೋಶೆಗೆ ಪಿಕೋ ಮಾಡ್ಕೊಳ್ಳೋದು ಮತ್ತು 2 ಚೈನ್ಸ್ ಮಾಡೋದು. ಯಾರಾದರೂ ಕಸ್ಟಮರ್ಸ್ ಇವಾಗ ನಿಮಗೆ ಕಡಿಮೆ ರೇಟಿದ್ದು ಯಾವುದಾದ್ರೂ ಸಿಂಪಲ್ ಡಿಸೈನ್ ಹಾಕ್ಕೊಡಿ ಅಂತ ಕೇಳಿದರೆ ಈ ಥರನೂ ಹಾಕ್ಕೊಡ್ಬೋದು. ನೋಡಿ ಎಷ್ಟು ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಬಾರ್ಡರ್ ಡಿಸೈನು. ಕುಚ್ಚಬೇಕಂದ್ರೆ 4-5 ಹಾಫ್ ಡಬಲ್ ಕ್ರೋಶೆ ಬಿಟ್ಕೊಂಡು ಕುಚ್ಚುಗೆ ಸ್ಪೇಸ್ ಮಾಡಿಕೊಂಡು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಅದು ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ, ಒಂದು ಐಡಿಯಾ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೆಕೆಂಡ್ ಸ್ಟೆಪ್ ಹೇಗೆ ಬರುತ್ತೆ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಚೈನ್ ಹಾಕಿದ್ವಲ್ಲ, ಅಲ್ಲೇ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 2 ಚೈನ್ಸ್ ಮಾಡ್ಕೊಳ್ತೀನಿ. 2 ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 2 ಚೈನ್ಸ್ ಹಾಕಿದ್ವಲ್ಲ, ಇಲ್ಲಿ ಸ್ಪೇಸಲ್ಲಿ ಹೋಗಿ ಒಂದು ಸ್ವಲ್ಪ ಉದ್ದಕ್ಕೆ ದಾರ ಎಳ್ಕೊಳ್ಳಿ, ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ನಾನು 4 ಚೈನ್ಸ್ ಮಾಡ್ತೀನಿ. 4 ಚೈನ್ಸ್ ಮಾಡಿಕೊಂಡು ಇದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಒಂದು ಪಿಕೋ ಆಯಿತು. ಪುನಃ 4 ಚೈನ್ಸ್, ಅದೇ ಡಬಲ್ ಕ್ರೋಶೆಯಲ್ಲಿ ಲಾಕ್.
ಪುನಃ 4 ಚೈನ್ಸ್, ಅದೇ ಡಬಲ್ ಕ್ರೋಶೆಯಲ್ಲಿ ಲಾಕ್. ಟೋಟಲ್ 3 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. 3 ಟೈಮ್ಸ್ ಮಾಡ್ಕೊಂಡಾದಮೇಲೆ ಅದೇ ಸ್ಪೇಸಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಚಿಕ್ಕ ಪೆಟಲ್ ಥರ ಫಾರ್ಮ್ ಆಗುತ್ತೆ. ಇವಾಗ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಸ್ವಲ್ಪ ಉದ್ದಕ್ಕೆ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ, ಅಲ್ಲಿಂದ ಪುನಃ 4 ಚೈನ್ಸ್ ಮಾಡಿಕೊಂಡು ಅದೇ ಡಬಲ್ ಕ್ರೋಶೆ ಒಳಗಡೆ ಲಾಕ್. ಪುನಃ 4 ಚೈನ್ಸ್, ಅದೇ ಡಬಲ್ ಕ್ರೋಶೆಗೆ ಲಾಕ್. 4 ಚೈನ್ಸ್, ಡಬಲ್ ಕ್ರೋಶೆಗೆ ಲಾಕ್. ಇಲ್ಲಿ ಸಿಂಗಲ್ ಕ್ರೋಶೆ 3 ಸಲ 4 ಚೈನ್ಸ್ ಮಾಡಿಕೊಂಡು ಲಾಕ್ ಮಾಡಿ ಆದಮೇಲೆ 2 ಸಲ ಸಿಂಗಲ್ ಕ್ರೋಶೆ. ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಇವಾಗ ಸ್ಟಾರ್ಟಿಂಗಲ್ಲಿ ನಾನು 2 ಪೆಟಲ್ಸ್ ಮಾಡಿಕೊಂಡು ನಾನು 4 ಚೈನ್ಸ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಕುಚ್ಚಿಗೋಸ್ಕರ. ಇಲ್ಲಿ ಕುಚ್ಚು ಬರುತ್ತೆ, ಈ ಸ್ಪೇಸಲ್ಲಿ ಕುಚ್ಚು ಬರುತ್ತೆ. ಇಲ್ಲಿಂದ ಪುನಃ ನಾನು ಒಂದು ಚೈನ್ ಹಾಕ್ಕೊಂಡು ಅಲ್ಲಿಂದ 4 ಚೈನ್ಸ್ ಮಾಡಿ ಡಬಲ್ ಕ್ರೋಶೆ ಒಳಗಡೆ ಲಾಕ್. ಪುನಃ 4 ಚೈನ್ಸ್ ಮಾಡಿ ಡಬಲ್ ಕ್ರೋಶೆ ಒಳಗಡೆ ಲಾಕ್. 4 ಚೈನ್ಸ್, ಡಬಲ್ ಕ್ರೋಶೆ ಒಳಗಡೆ ಲಾಕ್. ಪುನಃ ಡಬಲ್ ಕ್ರೋಶೆ ಒಳಗಡೆ 2 ಟೈಮ್ಸ್ ಸಿಂಗಲ್ ಕ್ರೋಶೆ. ಇದೇ ಥರ ನಾನು ಈಗ 5 ಟೈಮ್ಸ್ ಮಾಡಿಕೊಂಡು ಕುಚ್ಚಿಗೆ ಸ್ಪೇಸ್ ಮಾಡಿ ಹೇಗೆ ಬರುತ್ತಂತ ತೋರಿಸ್ತೀನಿ. ಸ್ವಲ್ಪ ಡಿಸೈನ್ ಹಾಕಿದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಪೆಟಲ್ಸ್ ಮಾಡಿಕೊಂಡು ಇಲ್ಲಿ ಕುಚ್ಚಿಗೆ ಸ್ಪೇಸ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ 5 ಪೆಟಲ್ಸ್ ಮಾಡಿಕೊಂಡು ಇಲ್ಲಿ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಚೈನ್ಸ್ ಹಾಕ್ಕೊಂಡು ಕುಚ್ಚಿಗೆ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಬಿಟ್ಕೊಂಡು ಈ ಥರ ಡಿಸೈನ್ ಹಾಕ್ಕೊಳ್ಬೋದು. ದೊಡ್ಡ ದೊಡ್ಡ ಆರ್ಚ್ ಇಷ್ಟಪಡದೇ ಇರೋರು ಈ ಡಿಸೈನ್ನ ಒಂದು ಸಲ ಟ್ರೈ ಮಾಡಿ. ಚಿಕ್ಕ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರಿಗೆ, ಗ್ರ್ಯಾಂಡ್ ಸ್ಯಾರಿಗಲ್ದಿದ್ರೂ ಸಿಂಪಲ್ ಸ್ಯಾರಿಗಿದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಡಿಸೈನು. ನೆಕ್ಸ್ಟ್ ಕುಚ್ಚು ಕಟ್ಕೊಂಡು ಹೇಗೆ ಬರುತ್ತಂತ ತೋರಿಸ್ತೀನಿ. ಕುಚ್ಚು ಕಟ್ಟಿದ್ದೀನಿ. ಕುಚ್ಚು ಬೇಡ ಅಂದರೂ ಸಿಂಪಲ್ಲಾಗಿ ಇದೇ ಥರ ಬಾರ್ಡರ್ ಡಿಸೈನ್ ಮಾಡ್ಕೋಬೋದು ವಿದೌಟ್ ಕುಚ್ಚು, ಅದು ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸು ಮಸ್ಟ್ ಟ್ರೈ ಡಿಸೈನ್ ಇದು. ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ಈಗ ತಾನೇ ಕ್ರೋಶ ಕಲಿತೋರು ಮಾಡ್ಬೋದು ಈ ಡಿಸೈನು, ಅಷ್ಟು ಈಸಿ ಇದೆ. ನಾನು ಹೇಳಿಕೊಟ್ಟಿರೋ ಡಿಸೈನಲ್ಲಿ ಯಾವುದಾದ್ರೂ ನೀವು ಡಿಸೈನ್ ಟ್ರೈ ಮಾಡಿದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮಹಾಮಾಯಾ ಟ್ಯಾಸಲ್ಸ್ ಕಲೆಕ್ಷನ್ಸ್ಗೆ ನೀವು ಆ ಪಿಕ್ಚರನ್ನು ಸೆಂಡ್ ಮಾಡ್ಬೋದು. ನಾನು ಹೇಳಿಕೊಟ್ಟಿರೋ ಡಿಸೈನು ನೀವು ಮಾಡಿದ್ದೀರಿ ಅಂತ ನನಗೂ ನೋಡೋಕ್ಕೆ ಖುಷಿಯಾಗತ್ತೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ ಅರೌಂಡ್ 450 ಅಥವಾ 500
ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೂ ನಿಮ್ಮ ನೀಟ್ನೆಸ್ ಫಿನಿಶಿಂಗ್ ಮೇಲೂ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಡಿಸೈನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.